ಹಲೋ, ಹೇಳವ ಏನ್ ಮಾಡ್ತಿದ್ದಿ? ಏನಿಲ್ಲ, ಕ್ಯಾಂಟೀನ್ ಬಂದೆ ಕಣಮ್ಮ. ಇದೇನು ಇಷ್ಟೊತ್ತಿಗೆ? ಇಟ್ನಲ್ಲ ಸರಿಯಾಗಿ ಪಿಟ್ಟಿಂಗ, ಅದಕ್ಕೆ ಬಂದೆ. ಏನವ, ಏನ್ ಸರಿಯಾಗಿ ಹೇಳು, ಏನ್ ಪಿಟ್ಟಿಂಗ್ ಇಟ್ಟೆ? ಅದೇ ನಿನ್ ಸೊಸೆಗೆ ನಾವು ಪ್ಲಾನ್ ಮಾಡ್ದಂಗೆ ಅಣ್ಣನಿಂದ ಅವಳನ್ನ ದೂರ ಮಾಡಕ್ಕೆ ಮೊದಲನೇ ಸ್ಟೆಪ್ಪೇ ಸಕ್ಸಸ್ ಆಯ್ತು ಕಣಮ್ಮ. ಏನು ಹೇಳ್ತಿದ್ಯವ? ನಿಜನೇ ಕಣಮ್ಮ ಹೇಳ್ತಿರೋದು, ನಿಜನೇ ಹೇಳ್ತಿರೋದು. ನಾನು ಏನು ಇಲ್ದವ್ದು ಹೇಳ್ತಿದ್ದಾನ? ಸುಮ್ಮನೆ ನೆನೆ ದಿವಸ ಹೋಗಿ ನಾನೇನು ಹೇಳ್ತಿಲ್ಲ. ಇವತ್ತು ಟ್ಯೂಷನ್ ಅದೇ ಓದ್ಲಂತಾನೆ ಹೋಗ್ಬೇಕು, ಸ್ಪೆಷಲ್ ಕ್ಲಾಸ್ ಅದೇ ಅಂತ ಏನೂ ಹೇಳ್ತಿಲ್ಲ. ಇವತ್ತು ಎದ್ದವಳು ಮಾಮೂಲಿ 6 ಗಂಟೆಗೆ ಎದ್ಲು. ಆಗಲೂ ಏನು ಒಂದಿನ ಸುಮ್ಮನೆ ಕಾಣ್ದದ್ರಂಗೆ ಸುಮ್ಮನೆ ಅದೇ. ಬಟ್ಟೆ ಒಗಿತಿದ್ಲು ಟೆರೆಸ್ ಮೇಲೆ ಒಗಿಲಿ ಅನ್ಕೊಂಡು ಸುಮ್ಮನೆ ಅದೇ. ಅಣ್ಣ ಎದ್ದು ಸಮಯ ನೋಡ್ಕೊಂಡು ಗಲಾಟೆ ತೆಗ್ದೆ. ನೆನೆ ದಿವಸ ಹೇಳಿದ್ನಲ್ಲ, ನಾನು ಸ್ಪೆಷಲ್ ಕ್ಲಾಸ್ ಅದೇ ಹೋಗ್ಬೇಕು ಅಂದ್ಬಿಟ್ಟು, ಯಾಕೆ ನೀವು ಅಡುಗೆ ಮಾಡಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಚೆಂದಾಗಿ ಜಗಳ ತೆಗ್ದೆ ಕಣಮ್ಮ. ಆಮೇಲೆ ವಾದ ಮಾಡ್ತಿದ್ಲು, ನೀನು ಹೇಳಿಲ್ಲ, ನೀನು ನೆನೆ ದಿವಸ ಹೇಳಿಲ್ಲ ಅಂತ. ನಾನು ಹೇಳ್ದಿರ್ತಾನೆ ಹೇಳಿ ಪತ್ರ ನೆನಪಿರೋಕ್ಕೆ, ನೀನು ಹೇಳಿರೋದು ನೆನಪು ಇಲ್ಲ, ನೀನು ಹೇಳುವಿಲ್ಲ, ಹೇಳು ಹಿಂಗೆಲ್ಲ ಇದು ಮಾಡಬೇಡ ಹಂಗೆ ಹಿಂಗೆ ಅಂತ ಅಂದ್ಲ. ಅದಕ್ಕೆ ನಾನೇ ಸುಳ್ಳು ಹೇಳೋ, ನನಗೆ ಹುಚ್ಚ ಸುಳ್ಳು ಹೇಳೋಕ್ಕೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನು ಬಂದಿರೋದು ಇಷ್ಟ ಇಲ್ಲ ನಿಮಗೆ, ಅದಕ್ಕೆ ಹೆಂಗೆ ಆಡ್ತಾಯಿದ್ದೀರಿ ಹಂಗೆ ಹಿಂಗೆ ಅಂತ ಸುಮ್ಮನೆ ಮಾತು ಬೆಳ್ದಕನಮ್ಮ. ಅಷ್ಟಕ್ಕೆ ಭಾಳ ತಿಕ್ಕ ಮಕ್ಕ ಹುರ್ಕೊಬಿಟ್ಲು. ಅದಕ್ಕೆ ಅಣ್ಣ ಬಾಯಿ ಬಂದಂಗೆ ಮಾತಾಡ್ದೆ. ನನ್ನ ತಂಗಿಗೆ ನಿನಗೆ ಒಂಚೂರ ಅಡುಗೆ ಮಾಡ್ಕೊಡೋಕ್ಕೂ ಹಾಕಿಲ್ಲ, ನಾಷ್ಟ ಮಾಡ್ಕೊಡೋಕ್ಕೂ ಹಾಕಿಲ್ಲ ಅಂತ ಏನೋ ಚೆನ್ನಾಗಿ ಬೋದ. ನನಗಂತೂ ನಿಜವಾಗ್ಲೂ ಖುಷಿ ಆಗಿಲ್ಲ ಕಣಮ್ಮ. ಅವ್ನು ಬೈತಾ ಇದ್ರೆ ನನಗಂತೂ ಸಖತ್ ಖುಷಿ ಆಯಿತು ಕಣಮ್ಮ. ಬೈಬೇಕು ಚೆಂದಾಗಿ ಬೈಬೇಕು ತೇಜು, ಚೆಂದಾಗಿ ಬೈಯೋದಲ್ಲ, ತಲೆ ಮುಂದಲ್ಲಿ ಇಟ್ಕೊಂಡು ಬೀದಿಗೆ ತಳ್ಬೇಕು. ಆ ಮುಂಡೆ ಚಾರ್ಗುಟ್ ಮುಂಡೆ ನನ್ನ ಮಗ ನಾನು ಹಾಕಿದ ಗೆರೆದಾಗ್ತಿತ್ತಿಲ್ಲ ಅಂಥವನ್ನ ತಲೆಗೆಡ್ಸಿ ಬದಲಾವಣೆ ಮಾಡೋಳೆ ನೋಡು. ಎಂಥವಳು ಇರಬೇಕು ಅಂತ, ಎಂಥ ಕುತಂತ್ರ ಮುಂಡೆ ಇರಬೇಕು ಅಂತ ನೋಡು. ಅದರಲ್ಲೇ ಗೊತ್ತಾಯ್ತದೆ ಅವಳು ಎಂಥ ಮನಾಳಿ ಅಂದ್ಬಿಟ್ಟು. ಸರಿಯಾಗಾಯ್ತು ಬಿಡು. ಹಂಗಾರೆ ಮಾಕ ನೋಡಕ್ಕೆ ಸಿ ಎ ಪೋಟ ಆಗ್ಬಿಟ್ಟಿರ್ತದೆ ಬಿಡು ಅಲ್ವಾ? ಸಿ ಎ ಪೋಟ, ಅಯ್ಯೋ ಅಮ್ಮ ಹೋಗು, ನೀನು ನೋಡ್ಬೇಕಾಗಿತ್ತು ಮಕ್ಕವ ಹೆಂಗೆ ಮಾಡ್ಕೊಂಡಿದ್ಲು ಅಂದ್ಬಿಟ್ಟು. ನಾನು ಬಂದಿರೋ ಕೆಲಸ ಸದ್ಯದಲ್ಲೇ ಮುಗಿಸ್ತೀನಿ ಕಣಮ್ಮ. ಗಂಡ ಹೆಂಡತಿ ಹೆಂಗಾರು ಮಾಡಿ ದೂರ ಮಾಡಿದೆ ನೋಡ್ಕೊ. ಇನ್ನೇನಿಲ್ಲ, ಇನ್ನೊಂದ್ಸತಿ ಜಗಳ ತಂದ್ರೆ ಇವನಕ್ಕೆ ತಲೆ ಹಿಡ್ದು ಮುಂದಲೆ ಹಿಡ್ದು ಬೀದಿಗೆ ಸಿತಾನೆ. ಅಗ್ಗಿ ಹಚ್ಕೊ ಹೋಯ್ತಾಳು ಸುಮ್ಕಿರು. ಆಮೇಲೆ ನಮ್ಮ ಅಮ್ಮ ಹೇಳ್ತಿದ್ದೆ ಸರಿ, ನನ್ನ ತಂಗಿ ಹೇಳ್ತಿದ್ದೆ ಸರಿ ಅಂತ ಬರ್ತಾನೆ. ನಿಜವಾಗ್ಲೂ ಕಣ್ಮಗ, ನಿಜವಾಗ್ಲೂ ನಂಗೆ ನಂಬಕ್ಕೆ ಸಾಧ್ಯ. ಅವ್ರಿಬ್ರು ಕಚ್ಕೊಂಡಿದ್ದು ನೋಡಿದ್ರೆ ಅಷ್ಟು ಹಚ್ಕೊಂಡಿದ್ರಲ್ಲ ಅಂದ್ಬಿಟ್ಟು ಈ ಜನ್ಮದಲ್ಲಿ ಅವ್ರನ್ನ ಬೇರೆ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಅಂತಿದೆ. ನೀನು ಎಷ್ಟೇ ನನ್ನ ಮಗಳಲ್ವಾ, ದೂರ ಮಾಡ್ದಾನೆಯಾ, ಎಷ್ಟೇ ನನ್ನ ಮಗಳು ತಾನೆ ಬಿಡು. ನೀನು ಸಾಧಿಸ್ತೀವಿ ಅನ್ನೋ ನಂಗೆ ಚೆನ್ನಾಗಿ ಗೊತ್ತು ಕಣವ. ನನಗೆ ನಿಜವಾಗ್ಲೂ ಹೆಂಗಾರು ಮಾಡಿ ಅವ್ರಿಬ್ರನ್ನ ದೂರ ಮಾಡವ. ನನ್ನ ಮಗ ನನ್ನ ಮನೆಗೆ ಬರಲಿ, ಎಲ್ಲಾರು ಹೆಣ್ಣೋಗ್ಬಿಟ್ಟು ಮದುವೆ ಮಾಡ್ತೀನಿ. ಆ ಮುಂಡೆ ಅದು ನಮ್ಮ ಮನೆಗೆ ಬೇಡ. ಇಷ್ಟೆಲ್ಲ ಆದ್ಮೇಲೆ ಅವಳ ಮನೆ ಒಳಗೆ ಸೇರ್ಸ್ಕೊಳಕ್ಕದ? ಏನು ಮಾಡೋಕ್ಕೆ, ನಾನು ಅದಕ್ಕೆ ತಾನೇ ಬಂದಿರೋದು ಅವಳ ಮನೆಯಿಂದ ಹಚ್ಕೊಡ್ಸೋಕ್ಕೆ. ಸುಮ್ಮನೆ ನೀನು ಏನು ತಲೆಗೆಡ್ಸ್ಕೊಬೇಡಮ್ಮ. ಆದರೂ ಎಂಥ ಬುದ್ಧಿ ಕಲ್ತಿದ್ದಳು ಮಗ, ಎಂಥ ಬುದ್ಧಿ ಕಲ್ತಿದ್ದಳು. ಅವನಿಂದ ಮಗನಿಂದ ಅವ್ನು ದೂರ ಮಾಡ್ಬಿಟ್ಲ ಲೋಪನ್ ಮುಂಡೆ. ಅವಳೇನು ಓದಿಸಿ ಕೆಲಸ ಕೊಟ್ಟಿದ್ಲ? ಸರಿಯಾಗಾಯ್ತು ಬಿಡು, ಬಿಡ್ಬೇಡ. ಏನು ಮಾಡಿದ್ರು ಒಂದು ಕೊಂಬ ಸೇರಿಸಿ ಹೇಳು. ಆವತ್ತು ಹಂಗೆಯ ಏನೋ ಒಂದು ಸಣ್ಣ ಅದೇ ದೊಡ್ಡದು ಮಾಡಿ ಯಾವತ್ತು ಜಗಳ ಕತ್ಕೊಂಡ್ರು. ಇವತ್ತು ಹತ್ತಿರ ಕ್ವಾಪಕ್ಕೆ ನಾನು ಬಂದ್ಬಿಟ್ಟೆ. ನಾನು ಒಟ್ಟಿಗೆ ಅಣ್ಣನ ಗತ್ತಿದ ಕ್ವಾಪಕ್ಕೆ ಎಷ್ಟೊತ್ತು ಏಟು ಹೊಡೆದಿರ್ತಾನೆ. ನಿಜವಾಗ್ಲೂ ಹೊಡೆದಿರ್ಬೋದು, ಚೆನ್ನಾಗಿ ಏಟು ತಿಂದಿರ್ತಾಳೆ ಇವತ್ತು. ಅಷ್ಟು ಕ್ವಾಪತ್ತು ಸುಟ್ಟು ಬಂದೆ ಅಣ್ಣನಿಗೆ. ನಾನು ಹೇಳ್ದೆ ಕನ್ನಡ, ನಾನು ನೆನೆ ದಿಸ್ಲು ಹೇಳ್ದೆ. ನಾನು ಎದ್ದೆ ಹೊತ್ತಿಗೆ ಸ್ಪೆಷಲ್ ಕ್ಲಾಸಲ್ಲಿ ಹೋಗ್ಬೇಕು ಅಂದ್ಬಿಟ್ಟು, ನೋಡೋಣ ಮಾಡಿಲ್ವಲ್ಲ ಅಂದ್ಬಿಟ್ಟು, ನಾನು ಗೊತ್ತಲ್ಲ ನನಗೆ ಹೆಂಗೆ ಹೇಳ್ಬೇಕು ಅಂದ್ಬಿಟ್ಟು ಹೇಳ್ದೆ. ಹೊಟ್ಟೆ ಉರ್ಕೊಳಂಗೆ ಅವನಂತೂ ಸಖತ್ ಬೇಜಾರು ಮಾಡ್ಕೊಬಿಟ್ಟೆ. ನೋಡು, ನನ್ನ ತಂಗಿಗೆ ನಿನ್ಗೆ ಅಡುಗೆ ಮಾಡ್ಕೊಡೋಕೆ ಕಷ್ಟವ ನಿನಗೆ ಅಂತೇಳು ಇಂತೇಳು ಅಂದ್ಕೊಂಡು ಬೈತಿದ್ದ. ನಾನು ಯಾಕೋ ಹೊತ್ಕೊಳಂಗೆ ಕಾಣ್ತು, ಹೊತ್ಕೊಳ್ಳಿ ನಾನಿದ್ರೆ ಬಿಡಿಸ್ಬೇಕಾಯ್ತದೆ. ನೋಡ್ತಾನೆ ನಿಂತು ಜಗಳ ಆಡಿದ್ರು ಅನ್ಕೋತಾರೆ ಅಂದ್ಬಿಟ್ಟು ಕರ್ದು ಸುಮ್ಮನೆ ಬ್ಯಾಗ್ ತಗೊಂಡು ಬತ್ತೇನೆ ಇದೆ. ಬಂದಲ್ಲ, ಅಯ್ಯೋ ಇನ್ನೂ 9:30 10 ಗಂಟೆಗೆ ಕ್ಲಾಸ್ ಇರೋದು, ಅದಕ್ಕೆ ಒಂಚೂರ ನಾಷ್ಟ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಕ್ಯಾಂಟೀನ್ಗೆ ಬಂದೆ ಕಣಮ್ಮ. ಸರಿ ಬಿಡು, ಮಾಡು ನಾಷ್ಟವ. ದುಡ್ಡು ಕಾಸ್ಕರೆ ಹೆಂಗೆ ಮಾಡ್ಕೊಂಡು ಕೊಡ್ತದಿಲ್ಲ ಅಣ್ಣ, ಕೊಡ್ತಾನೆ ಕಾಸರನೇ ನಾನು ತವಿತ್ತು. ಅದಕ್ಕೆ ಊಟ ಮಾಡಿಬಿಟ್ಟು ಒಬ್ಬರು ಸಂದೆ ಮೇಲೆ ಏನು ತಿನ್ನಿಬಿಟ್ಟು ತಲೆ ಸುಟ್ಟು ಬಿದ್ದೋಗ್ಬಿಡ್ತೀನಿ. ಇನ್ನು ಚೆನ್ನಾಗಿ ಜಗಳ ಹತ್ಕೊಳ್ಳಿ ಹಂಗೆ ಮಾಡವಂಗೆ. ಈಗ ಹೋಗು, ದುಬ್ಬರು ಸಾರ್ಕೊಂಡೆ ಹೋಗು. ಈಚೆಂದನವೇ ಮನೆ ಬಾಕ್ಲಿಗೆ ಹೋಗಿ ಅವ್ನು ಬಂದ್ಮೇಲೆ ಹೋಗು ಆಯಿತಾ? ಬೇಕಾದ್ರೆ ಹೋಗಿ ಅವಳು ಮುಂಗಡೆ ಬಿದ್ದರು ಅವಳು ಹೇಳಕ್ಕಿಲ್ಲ, ಇನ್ನು ಅಲ್ಲಿಗೆ ಹೋಗಿತಾನೆ ಅಂದ್ಬಿಟ್ಟು ಅವಳು ಹೇಳಕ್ಕಿಲ್ಲ, ಮುಚ್ಚಿರ್ಕತ್ತಾಳೆ. ನೀನು ಏನು ಮಾಡಬೇಕು ಅಂತ ನೀನು ಬಿದ್ದರು ಅವ್ನು ಮುಂಗಡೆ ಬಿಡ್ಬೇಕು ನನ್ನ ಮಗ. ನೀನು ಮಾಡೋದು ನಾನು ಅಣ್ಣ ಬರಗಂಟು ಹೋಗಿಲ್ಲ. ಅಣ್ಣ ಬಂದಮೇಲೆ ಸ್ಪೆಷಲ್ ಕ್ಲಾಸ್ ಇತ್ತು ಅಂದ್ಬಿಟ್ಟು ಅವ್ನು ಬರೋ ಟೈಮ್ ಗೊತ್ತಲ್ಲ, ಆ ಟೈಮ್ಗೆ ಹೋಗಿ ಬಾಕ್ಲಲ್ಲೇ ಬಿದ್ದೋಯ್ತೀನಿ. ನೋಡ್ಕೊಂಡು ಅಣ್ಣ ಇರೋದು ನೋಡ್ಕೊಂಡು ನಿನ್ನೂ ಚೆನ್ನಾಗಿ ಉಗಿಬೇಕು. ಅಡುಗೆ ಮಾಡ್ಕೊಂಡೇವಲ್ಲ ನೀನು, ಅದಕ್ಕೆ ನನ್ನ ತಂಗಿಗೆ ತಲೆ ಸುಟ್ಟು ಬಂದದೆ ಅಂದ್ಕೊಂಡು ಚೆಂದಾಗಿ ಉಗಿಬೇಕು ಕಣಮ್ಮ. ಹಂಗೆ ಮಾಡ್ತೀನಿ ಅಲ್ಲ ಕಣಮ್ಮ. ನಮಗೆ ಅಣ್ಣ ಎಷ್ಟು ನಮ್ಮ ಕಂಡ್ರಷ್ಟು ಆಸೆ ಆಗಿದ್ದ, ಅವಳು ಬಂದಮೇಲೆ ತೊಡಗದ ಮುಂಡೆ ನಮ್ಮ ಮೇಲೆ ದಿಗ್ಲೆ ಇಲ್ದಾಗ ಮಾಡ್ಬಿಟ್ಲದಮ್ಮ, ಮೋಡಿ ಮಾಡ್ಬಿಟ್ಲದಮ್ಮ ಅಣ್ಣನಿಗೆ. ಆ ಮುಂಡೆ ನಿಮ್ದಾಗಿರಕ್ಕೆ ಬಿಟ್ಟವ ನಾವು. ನಮ್ಮ ಸುದ್ದಿಗೆ ಬಂದರೆ ಹೆಂಗಾಗಬೇಕು ಅಂತ ಗೊತ್ತಾಗಬೇಕು ಅವಳಿಗೆ. ಆಲೆ ಗೊತ್ತಾಗದೆ ಅವಳಿಗೆ. ಹನುಮಂತ ಬಂದದೆ ವಾದ ಮಾಡಕ್ಕೆ ಬತ್ತವಳೆ. ಅದೇ ನನಗೆ ನಾನು ದಕ್ತಿರ ನಾನು ಏನೋ ನಿಂದೇನೋ ನಿಮ್ಮ ಅಪ್ಪಂದೇನೋ ಅಂತಾನೆ ಅಂತಿರೋದು ಕರಮ್ಮ. ನಾನು ನಿನ್ನ ಕುಟ್ಟು ಮುಚ್ಕೊಂಡೇನು ಅವಳ ಕೈದಕ್ಕೆ ಮನ್ಸ್ಕೋಬೇಕು. ಆ ಭಿಕಾರಿ ಕೈಲಿ ಏನು ಗತ್ತು ಕೆಟ್ಟ ಅವಳ ಕೈಲಿ. ನೀನು ಸುಮ್ಕಿರು ಅಯ್ಯಸೋದಂತೆ ಅಂದ ಅವ್ರು ಇಟ್ಕೊಂಡು ಮಾತು ಕಟ್ಕೊಂಡು ನೀನು ಸುಮ್ಮನೆ ಜೀವನ ಹಾಳು ಮಾಡಿದೆ. ನೀನು ಗತ್ತು ಕೆಟ್ಟೋರ್ ಮನೆಯಿಂದವ ಏನು ತರಬೇಕಾಗಿತ್ತಮ್ಮ ನಮ್ಮ ಅಣ್ಣಂಗೆ. ಗತ್ತು ಕೆಟ್ಟೋರ್ ಮನೆಯಿಂದವ ಅಯ್ಯೋ ಏನು ಮಾಡಿಯೇ ಸರಿ ಇನ್ನೇನಮ್ಮ ಎಲ್ಲಿದ್ದಿ? ಅಯ್ಯೋ ಇಲ್ಲಿ ಬಂದೆ ಕಣವ. ಇನ್ನೇನು ಮಾಡಣವ ನಿಮ್ಮ ಅಪ್ಪಂಗೆ ಫೋನ್ ಮಾಡಿದೆ. ಅವನಂತೂ ಬಿಲ್ಕುಲ್ ಬೇಡ ನಮ್ಮ ಮನೆ ಒಳಗೆ ನೀನು ಬರೋದು ಬೇಡ, ತಿರ್ಗೇನೋ ನೀನು ಬಂದರೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದ.
ಓ ಇದು ಯಾಕೋ ಸರ್ ಬತ್ತೇರ ಅಂದ್ಬಿಟ್ಟು ನಾನು ಕಾಂಬ್ಳಿ ಮನೆಗೆ ಬಂದೆ. ನೀರು ಕೇಳ್ಕೊಂಡು ಬಂದೆ, ಹೊಟ್ಟೆ ಉಸ್ಕೊಂಡು ಇಸ್ಕೊಂಡು ಸರಿ ಆಯಿತು. ಈಗ ಅವ್ಳ್ಬಿಟ್ರೆ ದಿಕ್ಕಿಲ್ಲ, ಸುಮ್ಮನೆ ಚೆನ್ನಾಗಿರೋಳಗೆ ನೆಗ್ನಗಿತಾ ಇರು. ಇನ್ನೇನು ಮಾಡಿಯೇ? ಅಯ್ಯೋ ಇನ್ನೇನು ಮಾಡಿಯೇ? ಗತ್ಕೆಟ್ಟಿರೋದಕ್ಕೆ ಇನ್ನೇನು ಮಾಡಂಗಿದ್ದವೆ? ಇನ್ನೇನು ಮಾಡೋದು ಹೇಳು? ನಾವು ಅದೇನೋ ಅನ್ನ ಅಳಿಸಿತ್ತು ನಾಯಿ ಹಸ್ತಿತ್ತು ನನಗೆ, ಇನ್ನೇನು ಮಾಡೋಂಗಿಲ್ಲ. ಅದಕ್ಕೆ ಸುಮ್ಮನೆ ತೆಗಿ ಇನ್ನೇನು ಮಾಡೋದು ಅಂದ್ಕೊಂಡು ಅದಕ್ಕೆ ಪತ್ಕೆ ಅನ್ಕೊಂಡು ಕಾಲ ಕಳಿತೇವ್ರಿ. ನಿಮ್ಮ ಅಪ್ಪ ಮೂರು ಗ್ಯಾನ್ವಾಗಿ ಇದ್ಬಿಟ್ಟಿದ್ರೆ ಅವನು. ಅಯ್ಯೋ ಇವರೆಲ್ಲರೂ ಕಾಲು ಕಟ್ಟಂಗೆ ಐತಿತ್ತಿಲ್ಲ, ಈಗ ಇನ್ನೆಲ್ಲಿ ಹೋಗಂಗಿತ್ತದವೆ? ಹೊಸಿ ಹಿಂಸೆ ಆಗತ್ತದ ಕಾಲ ಕಡಿದ್ರೆ. ಅದಕ್ಕೆ ಪೂಸಿ ಮಾಡ್ಕೊಂಡು ಇವ್ನಿ ಎಲ್ಲೋದು ಕಾಮ್ಲತೆ ಎದ್ದು ಕೆಲ್ಸಕ್ಕೆ ಹೋದ್ಲು. 11 ಗಂಟೆ ಕೆಲಸ ಮಾಡ್ಕೊಂಡು ಬರ್ತಾಳೆ. ಬರೋದಕ್ಕೆ ತರಕಾರಿ ಕಡೆ ಉತ್ತರಿಸಿ ಪಾತ್ರೆ ಬೆಳಿ ಕೊಡ್ತೀನಿ, ಆದ್ರೆ ಅಡುಗೆ ಮಾಡ್ತಾ ಇರ್ತೀನಿ. ಅಷ್ಟು ಬಂದು ಇಟ್ಗಿಟ್ಟು ಮಾಡ್ತಾಳೆ. ಇನ್ನೇನು ಮಾಡಿಯೇ? ಇಲ್ಲಿ ಕುತ್ಕೊಂಡು ತಿಂತಾಳೆ ಅಂದ್ಬಿಟ್ಟು ಅವಳು ಎಷ್ಟು ದಿಸ್ಕೊಂತ ಮಾಡಿಕೊಳ್ಳೋ ಆಮೇಲೆ ಅಲ್ಲಿಂದ ಓಡಿಸೋಳು. ಒಂದೊಂಚೂರು ಅಡುಗೆ ಮಾಡು, ಇನ್ನೇನು ಸರಿ ಆಯ್ತದೆ ಕತೆ. ನೀನು ಇವಳನ್ನ ಓಡಿಸಿದ್ಮೇಲೆ ಅದಕ್ಕೆ ಗಂಡನ ಕೊಡ್ತೀನಿ ತಂದಾಗ್ತೀನಿ. ಇನ್ನೊಸಿಯ ಇವನು ಹೊಡಿತಾನೆ, ಆಗ ಅವಳು ಹೋಯ್ತಾಳೆ. ಆಮೇಲೆ ಬೇಕಾದ್ರೆ ಬಂದು ಅವಳ ಮೇಲೆ ಇನ್ನೊಸಿ ಚಾಡಿ ಹೇಳಿ, ನೋಡಪ್ಪ ಹಿಂಗೆ ಕಣಪ್ಪ ಇವಳು ಬುದ್ಧಿ ಕಲ್ತಿದ್ದು, ನಾವೆಲ್ಲೂ ನಂಬ್ತಿತ್ತಿಲ್ವಲ್ಲ ಅಂದ್ಕೊಂಡು ಏನೋ ನೈಸ್ ಮಾಡಿಬಿಟ್ಟು ಅಣ್ಣ ಕರ್ಕೊಂಡು ಹೋಗ್ತಾಯ್ತದೆ. ಅಪ್ಪ ಅಣ್ಣ ಬಂದರೆ ಸರಿ ಆಯ್ತಾನೆ, ನೀನು ತಲೆಗೆಡ್ಸ್ಕೊಬೇಡ ಸುಮ್ಮನಿರಮ್ಮ. ಅಲ್ಲಿಗೆ ಗಂಟೆ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋ ನೀನು. ಸರಿ ಕಣವ ಒಟ್ಟಿಗೆ ನೀನು ಹೊಸು ಜಗಳ ಕೆರಿ ನೀನೇ. ಅಣ್ಣಂಗೆ ಗೊತ್ತಾಗ್ಬಿಡ್ದು ಮಾತ್ರವ ನೀನು ಜಗಳ ಕೆರಿತಿರೋದು. ಜಗಳಕ್ಕೆ ಶುರು ಮಾಡಿರೋದು ಅವಳೇ ಅನ್ನೋ ಥರದಲ್ಲೇ ನೀನು ಇದು ಮಾಡಬೇಕು, ಪಟ್ರೆ ಮಾಡಬೇಕು ಅಣ್ಣ ಅಂತ ಸುಮ್ಕಿರಮ್ಮ. ನನಗೆ ಗೊತ್ತಿಲ್ವಾ? ಈಗ ನನ್ನೇ ಉದಾಹರಣೆನೇ ಈಗಲೇ ನೋಡು. ಅವತ್ತು ಹಂಗೆ ಅದೇನೋ ಅಂದ್ಲು ಕರಮ್ಮ, ಮತ್ತೆ ಹೋಯ್ತು ನನಗೆ. ಅದೇನೋ ಅಂದ್ಲು ಇಲ್ಲಿ ಬಂದಲ್ಲ, ಅದೇನೋ ಅಂದ್ಲು. ನಂಗೆ ಸರಿಯಾಗಿ ಮರ್ತ್ಕೊಂಡ್ಬಿಟ್ಟು ನಾನು ಒಂದೇ ಒಳಗೆ ಬಂದಿಸ್ಲೇ ಬೆಸ್ತೆ ನೋಡು. ಇಬ್ರು ಜಗಳ ಅಂಟ್ಕೊಂಡಿದ್ರು. ಅಯ್ಯೋ ಕತೆ ಕರ್ಮ ಎಂಥ ಮಳ್ಳಿ ಗೊತ್ತಮ್ಮ. ಆದ್ರೂ ಭಾಳ ಮಳ್ಳಿ ಕಣಮ್ಮ. ಎಷ್ಟಾರು ಅಲ್ಲಿ ಹೆಂಗಾರು ಮಾಡಿ ಗಂಡು ದೂರ ಮಾಡಬೇಕು ಅನ್ಕೋತೀನಿ. ಒಂದೇ ಒಳಗೆ ಚೆನ್ನಾಗಿ ಬಿಡ್ತಾಳಲ್ಲ ಮನಾಳಿ. ಎಂಥ ಮನಾಳಿ ಗೊತ್ತಾವಳು. ಅವ್ಳು ಚೆನ್ನಾಗಿರೋದ ಖುಷಿಯಾಗಿರೋದ ನಂಗೆ ನೋಡೋಕ್ಕೆ ಹಾಕಿರೋ ನನಗೆ ಮನಾಳಿ ಏನ ಅಲ್ಲಿ ಬಿಡವ. ಈ ಕಲ್ಸಕ್ಕೆ ಹೋಗಿದ್ಯಲ್ಲ ಕಲ್ಸು, ಗೊತ್ತಾಯ್ತದೆ ಮುಂದಕ್ಕೆ ನಮ್ಮ ನೀರ್ಕೊಂಡ್ರೆ ಹೆಂಗಾಗಬೇಕು ಅಂತವ ಗೊತ್ತಾಯ್ತದೆ. ಬಾಡಿಗೆ ಮನೆ ಮಾಡಿ ಇರ್ತಿರೋರಿಗೆ ಗೊತ್ತಾಗಲಿ. ಆಮೇಲೆ ಅತ್ತಗೂ ಕೆಟ್ಟವು ಇತ್ತವು ಕೆಟ್ಟವು ಅಂದ್ಕೊಂಡು ಅತ್ತಾಗಿ ಅಳಿ ಮೈನಸ್ ಎಲ್ಲ ಇತ್ತಾಗ ಬೀಗ ಬಿತ್ತಿನೋ ಹತ್ರ ಸೇರ್ಸಕ್ಕಿಲ್ಲ ಅಂದ್ಕೊಂಡು ಆಮೇಲೆ ಗೊತ್ತಾಯ್ತದೆ. ಈಗೇನು ಆಮೇಲೆ ತಿಳುವಳಿಕೆ ಗೊತ್ತಾಯ್ತದೆ ಅವ್ರಿಗೆ. ತಲೆಗೆಡ್ಸ್ಕೊಬೇಡ ನೀನು. ಒಟ್ಟಿಗೆ ಅವ್ರಿಬ್ರು ದೂರ ಮಾಡೋದು ನೋಡು ನೀನು. ಬೇರೆ ಯಾವಕ್ಕೂ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ಸರಿ ಕಣಮ್ಮ ಆಯಿತು. ಇನ್ನೇನು ಊಟ ಏನು ಅಡುಗೆ? ಅಯ್ಯೋ ಅವಳು ಬರೋದು 11 ಗಂಟೆ ಕಾಯ್ಕ ಕೂತ್ಕೊಳ್ಳೋದು ಅಂದ್ಬಿಟ್ಟು ಒಂಚೂರು ರವೆ ಇತ್ತು, ಅದನ್ನ ಕೆದಿಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊಬಿಟ್ಟೆ. ತೊಳೆದು ಮಡ್ಗೀನಿ. ಕೇಳಿದ್ರೆ ಹುಳಾಗಿದ್ದು ರವೆ ಕನ್ನೋದಕ್ಕೆ ಚೆಲ್ಬಿಟ್ಟೆ ಅಂತೀನಿ. ಸರಿ ಅಲ್ವಾ? ಮುಖ ಹಂಗೆ ಮಾಡು. ಅವಳು ಬರೋ ಗಂಟೆ ಕಾಯ್ಕೊಂಡು ಕೂತ್ಕೊಳ್ಳೋಣ. ಅಯ್ಯೋ ಏನು ಮಾಡಿಯವ ನಿಮ್ಗೆ ಹಂಗೆ ಅತ್ತೆಗಿರೋಷ್ಟು ದೂರ ಕರೆ ಯಾರಿಗೂ ಇಲ್ಲ. ಎಲ್ಲ ಒಂದು ಸರಿಯಲ್ಲಿ ಅವಳು ಕಲಿಸ್ತೀನಿ ಬುದ್ಧಿಯ ಹೆಂಗೆ ಕಲಿಸ್ಬೇಕು ಅಂತ ನನಗೂ ಗೊತ್ತು. ಅಲ್ಲಕ್ಕ ನಮ್ಮ ಚೂರು ಗೊತ್ತಾಗಿಲ್ಲ. ಬುದ್ಧಿ ಬೇಡ ಮುನ್ಸನ್ಗೆ ನೋಡು ಯಾವ ಮಟ್ಟ ಕಲ್ತಾಳೆ ಅಂದ್ಬಿಟ್ಟು. ಬುದ್ಧಿ ಕಲಿತಾಳೆ ಬುದ್ಧಿಯ ಬುದ್ಧಿ ಚೆನ್ನಾಗಿ ಕಲ್ತಾಳೆ ಬುದ್ಧಿ ಅವಳು. ಸರಿ ಕಣ್ಮಗ ಆಯಿತು ಬಿಡು, ಮಾಡ್ತೀನಿ. ಆಮೇಲೆ ಯಾರು ಬರ್ತಾವ್ರೆ. ಸರಿ ಅಮ್ಮ ಆಯಿತು. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆದಷ್ಟು ಬಿರ್ನೆ ಅವನ್ನ ದೂರ ಮಾಡ್ತೀನಿ. ನೀನು ತಲೆಗೆಡ್ಸ್ಕೊಬೇಡ ನೀನು. ಸರಿ ಕಣ್ಮಗಳೇ ಆಯಿತು. ಸರಿ ಬಿಡು ಮಾಡು ಆಮೇಲೆ. ಸರಿ ಅಮ್ಮ ಆಯಿತು ಬಿಡು. ಇನ್ನೂ ಫೋನ್ ಮಾಡಬೇಡ ನೀನು. ನಾಳೆಗೆ ನಾನು ಕಾಲೇಜ್ ಬಂದ್ಮೇಲೆ ಮಾಡ್ತೀನಿ. ಅಲ್ಲಿ ಗಂಟೆ ಮಾಡಕ್ಕೆ ಹೋಗ್ಬೇಡ ನೀನು ಫೋನ. ಸರಿ ಅಮ್ಮ ಆಯಿತು ಕಣವ ಆಯಿತು. ಅಯ್ಯೋ ಈ ದೋಸೆ ಆರ್ಡ್ರ್ ಮಾಡಿ ಇಷ್ಟೊತ್ತಾಯ್ತು. ಅದು ಎಷ್ಟೊತ್ತು ಕಡೆ ತಂದು ಕೊಟ್ಟಾರು? ಅಣ್ಣಯ್ಯ ಯಾವಾಗ ಬಂದೆ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.